ಲೋ ಮುರಳಿ, ಈ ಮದುವೆ ನಡಿಬೇಕು ಅಂದರೆ ಕಳೆದೋಗಿರೋ 25 ಲಕ್ಷ ಮತ್ತು ಒಡವೆ ಸಿಗಲೇಬೇಕು. ಸೊ ಈ ಸಮಸ್ಯೆನ ನೀನು ಮಾತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ನಾನು ಹೆಂಗೋ ಮಾಡಲಿ? ನೋಡ, ನಾವು ಕೊಟ್ಟಿರೋ ಹಣ ಮತ್ತು ಒಡವೆ ಡೂಪ್ಲಿಕೇಟ್ ಅಂತ ನಮಗೆ ಮಾತ್ರ ಗೊತ್ತು. ಆದರೆ ಅವರೆಲ್ಲ ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡು ಮತ್ತೆ ಹೊಂದ್ಸೋಕ್ಕಾಗಲ್ಲ ಅಂತ ಗಾಬರಿ ಪಡ್ತಿದ್ದಾರೆ. ಪ್ಲೀಸ್ ಇನ್ನೊಂದ್ಸಲ ಆ ಡಮ್ಮಿನೆಲ್ಲ ಅರೇಂಜ್ ಮಾಡೋಕ್ಕಾಗುತ್ತಾ? ಏನು ತಮಾಷೆ ಮಾಡ್ತಾ ಇದೆಯೇನೋ? ಅದೆಲ್ಲ ಸಿನಿಮಾಗೋಸ್ಕರ ಮುಂಚೆನೇ ಹೇಳಿ ಮಾಡಿಸಿರೋದು. ಈಗ ಇದ್ದಕ್ಕಿದ್ದಂಗೆ ಅರೇಂಜ್ ಮಾಡಂದ್ರೆ ಅದೆಲ್ಲ ಆಗಲ್ಲ ಕಣೋ. ಮುಹೂರ್ತ ಬೇರೆ ಮೀರು ಹೋಗ್ತಾ ಇದೆ. ಮತ್ತೇನು ದಾರಿ ಇಲ್ಲ ಕಣೋ, ಅರ್ಥ ಮಾಡ್ಕೋ. ಹಾಗಂತ ಈಗ ಕೊನೆ ಮೂಮೆಂಟಲ್ಲಿ ರಿಸ್ಕ್ ತೊಗೊಂಡ್ರೆ ಏನಾದರೂ ಎಡವಟ್ ಆಗ್ಬಿಟ್ರೆ? ಅಡಿ ಅಂದರೆ ನೀವು ಸಿಟ್ಟಾಗಬೇಡಿ. ಕಷ್ಟ ಅಂದಾಗ ನೀವು ಹೇಗೋ ಹೊಂದಿಸ್ಕೊಟ್ರಿ, ಆದರೆ ಅದನ್ನು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ನಮಗಿಲ್ಲ. ನಾನೇ ಹೋಗ್ಬಿಟ್ಟು ಹಣ ಕಳೆದೋಗಿದೆ ಅಂತ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ. ಹೇಗಾದರೂ ಮಾಡಿ ಅವ್ರನ್ನ ಮದುವೆಗೆ ಒಪ್ಪಿಸ್ತೀನಿ. ಅಯ್ಯೋ ಅತ್ತೆ, ದುಡ್ಡು ಕಳ್ತನ ಆಗಿದೆ ಅಂತ ಗೊತ್ತಾದರೆ ಮದುವೆ ನಡೆಯೋಕ್ಕೆ ಬಿಡಲ್ಲ. ಏನೋ ಹಣ ಇಲ್ವಾ? ಏನು? ಇನ್ನೊಂದ್ಸಲ ಹೇಳಿ. ದುಡ್ಡು ಒಡವೆ ಎರಡೂ ಕಾಣ್ತಿಲ್ವಾ? ಹೌದಮ್ಮ, ಹಣ ಮತ್ತೆ ಒಡವೆ ಎರಡು ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ ಬೀಗ್ರೆ? ಕಳೆದೋಯ್ತು ಅಂದ್ರೆ ಏನರ್ಥ? ಏನ್ ಆಟ ಆಡ್ತಿದ್ದೀರಾ? ಹಣ ಕೊಡ್ಬೇಕಾಗತ್ತೆ ಅಂತ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಹಣ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಅಯ್ಯೋ ಇಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಹಣ ಮತ್ತೆ ಒಡವೆ ತಂದಿದ್ದೀನ ನಿಮ್ಮ ಅಮ್ಮನೇ ನೋಡಿದ್ದಾರೆ. ಕೇಳಿ ಬೇಕಾದ್ರೆ. ಬೀಗ್ರೆ ಹೇಳಿ. ಹೌದು, ಆಗ್ಲೇ ಏನೋ ನೋಡ್ದೆ, ಆದ್ರೆ ಅದೀಗ ಎಲ್ಲಿ ಹೋಯ್ತು ಅಂತ. ಅದೆಲ್ಲ ಇವ್ರುಗಳು ಮಾಡಿರೋ ಎಡವಟ್ಟಿಂದ ಆಗಿರೋದು ಬೀಗ್ರೆ. ಜೋಪಾನ ಮಾಡಿ ಅಂತ ಕೊಟ್ಟಿದ್ದೆ ಅವ್ರ ಕೈಲಿ, ಅದನ್ನ ಎಲ್ಲೋ ಇಟ್ಟು ಮರ್ತು ಬಂದಿದ್ದಾರೆ. ಏನ್ ಒಳ್ಳೆ ಕಡ್ಲೆ ಮಿಠಾಯಿ ಕಳ್ದೋಗಿರೋ ತರ ಹೇಳ್ತಾ ಇದೀರಲ್ಲ, ಇದನ್ನೆಲ್ಲ ನಂಬಕ್ಕಾಗಲ್ಲ. ನೀವು ಬೇಕು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ತಮ್ಮ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟೆ ಹಾಕೋಕ್ಕಿಂತ ಮುಂಚೆ ನಮ್ಮ ಕೈಗೆ ಒಡವೆ ಹಣ ಎರಡೂ ಸೇರ್ಬೇಕು. ಇಲ್ಲ ಅಂತಂದ್ರೆ ಈ ಮದುವೆ ನಡೆಯಲ್ಲ.